ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಪೊಲೀಸ್ ಇಲಾಖೆಯ ಬಿಗ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ. ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹಿರಿಯ ಅಧಿಕಾರಿಗಳ ವಿರುದ್ಧ ಎದ್ದಿದ್ಯಾ ಹಾಗಾದ್ರೆ ಅಸಮಾಧಾನದ ಹೊಗೆ? ಇಲಾಖೆಯಲ್ಲಿನ ಬೆಳವಣಿಗೆಯಿಂದ ಬೇಸತ್ತಿದ್ದಾರಾ ಹಿರಿಯ ಅಧಿಕಾರಿಗಳು? ಇಲಾಖೆಯಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ಅಧಿಕಾರಿಗಳು ಬೇಸತ್ರ ಹಾಗಾದ್ರೆ? ಇಲಾಖೆಯಲ್ಲಿನ ಬೆಳವಣಿಗೆಯಿಂದಾಗಿ ಅಧಿಕಾರಿಗಳು ಬೇಸತ್ತಿದ್ದಾರಾ? ಸರ್ವಾಧಿಕಾರಿ ಧೋರಣೆಯಿಂದ ಅಧಿಕಾರಿಗಳು ಬೇಸತ್ರ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗಿರೋದು ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಹಾಗಿದ್ರೆ ಹಿರಿಯ ಅಧಿಕಾರಿಗಳು ಬೇಸತ್ತಿರೋದು ಯಾಕೆ? ಯಾರ ಬಗ್ಗೆ ಹಾಗಿದ್ರೆ ನಾವು ಮಾತನಾಡ್ತಾ ಇರುವಂತದ್ದು? ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ? ಸರ್ವಾಧಿಕಾರಕ್ಕೆ ಬೇಸತ್ತು ಹಿರಿಯ ಪೊಲೀಸ್ ಅಧಿಕಾರಿ ರಾಜೀನಾಮೆ. ಡಿಜಿಪಿ ಪ್ರತಾಪ್ ರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆಗೆ ಪ್ರತಾಪ್ ರೆಡ್ಡಿ ಹಾಗಿದ್ರೆ ಬೇಸತ್ರ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಕೊಟ್ಟು ಆ ಮೂಲಕ ತಮ್ಮ ಆಕ್ರೋಶವನ್ನ ಹಾಗಿದ್ರೆ ಪ್ರತಾಪ್ ರೆಡ್ಡಿ ಹೊರಹಾಕಿದ್ರ. ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಹಿರಿಯ ಪೊಲೀಸ್ ಅಧಿಕಾರಿ ಹಾಗಿದ್ರೆ ರಾಜೀನಾಮೆ ಕೊಟ್ರ. ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಬಹಳಷ್ಟು ಪ್ರಶ್ನೆಗಳನ್ನ ಎದ್ದೇಳಿಸ್ತಾ ಇದೆ. ಇದೇ ವರ್ಷ ಜುಲೈ ಅಂತ್ಯಕ್ಕೆ ನಿವೃತ್ತಿ ಹೊಂದಿದ್ರು ಪ್ರತಾಪ್ ರೆಡ್ಡಿ. ಆದ್ರೆ ಏಪ್ರಿಲ್ ಅಂತ್ಯಕ್ಕೆ ತೆರವುಗೊಳಿಸಿ ಅಂತ ರಾಜೀನಾಮೆಯಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಹಾಗಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಯಾವುದೇ ಮನ್ನಣೆ ಇಲ್ವಾ? ಎಡಿಜಿಪಿ ಡಿಜಿಪಿ ದರ್ಜೆಯ ಅಧಿಕಾರಿಗಳಿಗೂ ಕೂಡ ಯಾವುದೇ ಮನ್ನಣೆ ಸಿಗ್ತಾ ಇಲ್ಲ. ಸರ್ವಾಧಿಕಾರಿ ಧೋರಣೆಯಿಂದ ಇಡೀ ಪೊಲೀಸ್ ಇಲಾಖೆ ಬೇಸತ್ತು ಹೋಗಿದೆ. ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಕೂಡ ಇದೇ ಕಾರಣಕ್ಕ. ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಪ್ರತಾಪ್ ರೆಡ್ಡಿ. ಪ್ರತಾಪ್ ರೆಡ್ಡಿ ರಾಜೀನಾಮೆ ಬಗ್ಗೆ ಯಾವುದೇ ನಿರ್ಧಾರವನ್ನ ಇನ್ನೂ ಕೂಡ ಸರ್ಕಾರ ಕೈಗೊಂಡಿಲ್ಲ. ಆದ್ರೆ ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಡಿಜಿಪಿ ಪ್ರತಾಪ್ ರೆಡ್ಡಿ ರಾಜೀನಾಮೆ ಕೊಟ್ಟಿರುವಂತದ್ದು ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಕೊಟ್ಟದ್ದ ಅನ್ನುವಂತಹ ಪ್ರಶ್ನೆ ಈಗ ಅಸಮಾಧಾನದ ಹೊಗೆಯಾಡ್ತಾ ಇದೆ. ಕ್ರೀಡಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೈರಾದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು. ಕಾರಣ ಕೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು ಡಿಜಿಐಜಿಪಿ ಅಲೋಕ್ ಮೋಹನ್ ಅವರಿಗೆ. ಪ್ರತಾಪ್ ರೆಡ್ಡಿ, ಎಂಎ ಸಲೀಂ ಹೀಗೆ 8 ಎಡಿಜಿಪಿ ಸೇರಿ ಹಲವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಯಾಕೆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಸೂಕ್ತವಾದಂತಹ ಕಾರಣಗಳನ್ನ ನೀಡಬೇಕು ಅಂತ ನೋಟಿಸ್ ನಲ್ಲಿ ಉಲ್ಲೇಖ ಆಗಿತ್ತು. ಸೂಕ್ತ ಕಾರಣ ನೀಡದಿದ್ರೆ ಕ್ರಮ ಕೈಗೊಳ್ಳೋದಾಗಿ ನೋಟಿಸ್ ನಲ್ಲಿ ಉಲ್ಲೇಖ. ಭಾರಿ ಚರ್ಚೆಗೆ ಕಾರಣ ಆಗಿರುವಂತಹ ಡಿಜಿಐಜಿಪಿ ಅಲೋಕ್ ಮೋಹನ್ ನೋಟಿಸ್. ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಹೀಗೆ ಹಾಗಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ? ಹಿರಿಯ ಪೊಲೀಸ್ ಅಧಿಕಾರಿಗಳು ನಿಜಕ್ಕೂ ಕೂಡ ಹಾಗಿದ್ರೆ ಬೇಸತ್ತು ಹೋಗಿದಾರಾ? ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗ್ತಾ ಇದೆಯಾ? ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಏನನ್ನ ಸೂಚಿಸ್ತಾ ಇದೆ? ಆಗಿದ್ದೇನು ಇಲಾಖೆಯಲ್ಲಿ? ಪ್ರತಿಮಾ, ನಿಜಕ್ಕೂ ಅಂತದ್ದೊಂದು ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿರುವಂತಹದ್ದು ಅದು ಡಿಜಿಪಿ ದರ್ಜೆಯ ಅಧಿಕಾರಿ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರ ರಾಜೀನಾಮೆ ಅನ್ನುವಂಥದ್ದು. ಅಂದ್ರೆ ಹಲವು ತಿಂಗಳುಗಳಿಂದ ಅಂದ್ರೆ ಏನೋ ಇಲಾಖೆಯಲ್ಲಿ ಎಲ್ಲ ಒಂದ್ ಕಡೆ ಸರ್ವಾಧಿಕಾರಿ ಧೋರಣೆಯಿಂದ ಯಾರ ಅಭಿಪ್ರಾಯಗಳಿಗೂ ಮನ್ನಣೆ ಇಲ್ಲ. ಮತ್ತೆ ಹಿರಿಯ ಅಧಿಕಾರಿಗಳು ಹೇಳಿದ್ದೇ ಫೈನಲ್ ಅನ್ನುವಂತ ರೀತಿಯಾದಂತಹ ವಾತಾವರಣಗಳು ಇಲಾಖೆಯಲ್ಲಿ ಕೇಳಿ ಬರ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು, ಗುಸುಗುಸುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕ ಎಂಬಂತೆ ಇದೀಗ ಪ್ರತಾಪ್ ರೆಡ್ಡಿ ಅವರು ಮುಖ್ಯ ಕಾರ್ಯದರ್ಶಿಗೆ ಒಂದು ರಾಜೀನಾಮೆಯನ್ನ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ಆ ಒಂದು ಏನೋ ಒಳಗಡೆ ಇದ್ದಂತ ಇಲಾಖೆಯಲ್ಲಿ ಇದ್ದಂತ ಬೇಗುದಿ ಹೊರಗಡೆ ಬಂದಂತೆ ಕಾಣ್ತಾ ಇರುವಂತದ್ದು. ಅದರಲ್ಲಿ ಪ್ರತಾಪ್ ರೆಡ್ಡಿ ಅವರ ಏನೋ ಅವರ ಏನೋ ಸೇವೆ ಮುಕ್ತಾಯ ಆಗುವಂತದ್ದು, ರಿಟೈರ್ಮೆಂಟ್ ಆಗುವಂತದ್ದು ಇದೇ ವರ್ಷ ಜುಲೈ ಅಂತ್ಯಕ್ಕೆ ಏನೋ ಅವರ ರಿಟೈರ್ಮೆಂಟ್ ಇರುವಂತದ್ದು. ಆದ್ರೆ ಏಪ್ರಿಲ್ ಅಂತ್ಯಕ್ಕೆ ನನ್ನ ತೆರವು ಮಾಡಿ ಅಂತೇಳಿ ಏನೋ ರಾಜೀನಾಮೆಯನ್ನ ಕೊಟ್ಟಿರುವಂತಹದ್ದು. ಮತ್ತೆ ಈ ಮೂಲಕ ಎಲ್ಲ ಒಂದ್ ಕಡೆ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂತಹ ಏನೋ
ಒಂದಷ್ಟು ಸರಿಯಾದಂತ ಏನು ವಾತಾವರಣ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ವಿಚಾರಗಳು ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಏನೋ ಪೂರಕ ಎಂಬಂತೆ ಎಲ್ಲೊಂದ್ ಕಡೆ ಇತ್ತೀಚೆಗೆ ಜನವರಿ 30ನೇ ತಾರೀಕು ಕೋರಮಂಗಲದ ಏನೋ CR ಗ್ರೌಂಡ್ ನಲ್ಲಿ ಒಂದು ಕಾರ್ಯಕ್ರಮ, ಆರ್ಚರಿ ಗೇಮ್ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಕೂಡ ಬಂದಿದ್ರು. ಆದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿಲ್ಲ ಅವರಿಗೆ ಒಂದು ಮೆಮೋವನ್ನ ಕೊಡುವ ಮೂಲಕ, ನೋಟಿಸ್ ಕೊಡುವ ಮೂಲಕ ಉತ್ತರವನ್ನ ಕೊಡಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದು DG ದರ್ಜೆ ಅಧಿಕಾರಿಗಳು, ADGP ದರ್ಜೆ ಅಧಿಕಾರಿಗಳು ಮತ್ತೆ IG ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇದೆಲ್ಲವನ್ನೂ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಏನೋ ಒಂದಷ್ಟು ಸರಿ ಇಲ್ಲ ಅನ್ನುವಂಥದ್ದು, ಮತ್ತೆ ಹಿರಿಯ ಅಧಿಕಾರಿಗಳ ನಡುವೆ ಇರುವಂತಹ ಒಂದಷ್ಟು ಏನೋ ಅಸಮಾಧಾನಗಳು ಈ ಒಂದು ರಾಜೀನಾಮೆ ಮೂಲಕ ಹೊರಗಡೆ ಬಂದಿದೆಯಾ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇರುವಂತದ್ದು. ಈ ಮೂಲಕ ಎಲ್ಲ ಒಂದ್ ಕಡೆ ನಾವು ಇಲಾಖೆಯಲ್ಲಿ ಒಂದಷ್ಟು ಹೈಯರ್ ಸೋರ್ಸ್ ಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇಲಾಖೆಯಲ್ಲಿ ಅವರು ಬೇಸತ್ತಿದ್ದಾರೆ ಪ್ರತಾಪ್ ರೆಡ್ಡಿ ಅವರು. ಹಾಗಾಗಿ ಆ ಬೇಸರದ ವಿಚಾರವೇ ಈ ಒಂದು ರಾಜೀನಾಮೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಒಂದಷ್ಟು ಸ್ಪಷ್ಟನೆ ಕೊಡಬೇಕಾಗಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.